ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಯಾಗೆ ಸ್ವಲ್ಪ ಬೇಜಾರಾಗಿತ್ತು ಅಂತ ಹಾಗೆ ಔಟಿಂಗ್ ಕರ್ಕೊಂಡು ಹೋಗಿದ್ವಿ ಲೋಲೋ ಮಾಲ್ಗೆ. ಅವಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ, ಹೊಸದು ಬೇಕಿತ್ತು ಅಂತ. ನಮ್ಮ ಗುಂಡು ಮಾರಿ ಕ್ಯಾಪ್ ಹಾಕೋದು ಸ್ಟಾರ್ಟ್ ಮಾಡಿದ್ದಾಳೆ. ಹೇಗೆ ಕಾಣಿಸ್ತಿದ್ದಾಳೆ ಏರ್ ಬ್ಯಾಂಡ್ಸ್ ಇವಾಗ ಸ್ಟಾಪ್ ಮಾಡಿ ಕ್ಯಾಪ್ ಸ್ಟಾರ್ಟ್ ಮಾಡಿದ್ದಾಳೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಕ್ಯೂಟ್ ಕ್ಯಾಪ್, ಛೋಟಾ ಛೋಟಾ ಕ್ಯಾಪ್ ಹೇಗಿದೆ? ಅವ್ರ ಪಪ್ಪಾಗೆ ಯಾವುದು ತಗೋಬೇಕು ಸ್ಲಿಪ್ಪರ್ ಅಂದರೆ ಅವಳು ಇದನ್ನ ಚೂಸ್ ಮಾಡ್ತಾ ಇದ್ದಾಳೆ. ಪದೇ ಪದೇ ಅದನ್ನೇ ಮುಟ್ತಾ ಇದ್ಲು. ಹಾಗೆ ಅವಳಿಗೆ ಟಾಯ್ಸ್ ತೋರಿಸಿ ನಗಿಸ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆ ಇದು ಟಾಯ್ ಬಂದು. ಮನೇಲೆಲ್ಲ ತುಂಬ ತುಂಬಿಕೊಂಡಿದೆ ಅಂತ ಅವಳಿಗೆ ಟಾಯ್ ಏನು ಕೊಡಿಸ್ಲಿಲ್ಲ. ಶುಂದ್ರಿಗೆ ಇದು ಇಷ್ಟ ಆಗ್ಬಿಟ್ಟಿದೆ. ಮೇಲೆಲ್ಲ ನೋಡ್ತಾ ಇದ್ದಾಳೆ ಗ್ರೀನ್ ಕಲರ್ ಏನೋ ಹೊಸದಿದೆಯಲ್ಲ ಅಂತ. ಹಾಗೆ ಇಲ್ಲೊಂದು 2 ಡಾಲ್ ನೋಡ್ತೀವಿ. ಸೇಮ್ ಬೇಬಿನೇ ಅನ್ಸುತ್ತೆ, ಮುಟ್ಟೋಕು ಥರ ಬೇಬಿನೇ ಅನ್ಸುತ್ತೆ. 5K ಅಂತೆ ಲೂಲು ಮಾಲಲ್ಲಿ ಇದೆ, ಬೇಕಂದ್ರೆ ಹೋಗಿ ಪರ್ಚೇಸ್ ಮಾಡಿ. 3rd ಫ್ಲೋರಲ್ಲಿದೆ. 1 ಡಾಲ್ಗೆನೆ 10K ಅಂತ ಹೇಳಿದ್ರು ಅವರು. ನಮ್ಮ ಸಿಯಾ ಅದನ್ನು ಟಚ್ ಮಾಡ್ತಿದ್ಲು. ಆ್ಯಕ್ಚುಲಿ ಅಲ್ಲಿ ಕ್ಯಾಮ್ರಾ ಅಲೌಡ್ ಇರಲಿಲ್ಲ, ಸೊ ಅದನ್ನೇ ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಗುಂಡು ಮರಿ ಇವಾಗ ಮನೆಯೆಲ್ಲ ಸುತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನಂತೂ ತುಂಬ ಓಡಾಡಿಸ್ತಾಳೆ. ಹಾಗೆಯೇ ಊರಿಂದ ಬರಬೇಕಾದ್ರೆ ಜಾಕ್ ಫ್ರೂಟ್ಸ್ ತೊಗೊಬಂದಿದ್ವಿ. ಅದು ಕಟ್ ಮಾಡೋದು ಸಿಕ್ಕಾಪಟ್ಟೆ ಆಯ್ತಪ್ಪ ಟೈಮು. ಹೇಗೋ ಟ್ರೈ ಮಾಡಿ ಓಪನ್ ಮಾಡಿದ್ರು ಪ್ರವೀಣ್. ಸಖತ್ ಸ್ವೀಟಾಗಿತ್ತು. ಅಲ್ಲೇ ಕಾರಲ್ಲೇ ಬರಬೇಕಾದ್ರೆ ತಿಂದ್ವಿ. ಒಂದು 8 ಪೀಸ್ ತೊಗೊಂಡು ಹಾಗೆ ಇಷ್ಟ ಆಗಿಬಿಟ್ಟು ಮನೆಗೆ ಒಂದು ತೊಗೊಂಬಂದ್ವಿ. ಇದನ್ನು ನಮ್ಮ ಗುಂಡಕ್ಕ ತಗೋತಾಳೆ, ಈ ಥರ ಸೀಪ್ತಾಳೆ, ಎಸಿತಾಳೆ, ಮತ್ತು ಹೊಸದು ತೊಗೊಳೋದು, ಹಿಂಗೆ ತೆಗಿಯೋದು, ಈ ಥರ ಮಾಡೋದು, ಬಿಡೋದು, ಮತ್ತು ಹೊಸದು ಕೈ ಹಾಕೋದು. ಯಾವ ಥರ ತಿಂತಿದ್ದಾಳೆ ನೋಡಿ. ಅವಳಿಗೆ ಹೊಸದು ಅನಿಸ್ತದೆ, ಬಟ್ ಸಖತ್ತಾಗಿ ತಿಂದು. ನಾನು ಅದು ಪ್ಯೂರ್ ಮಾಡಿಬಿಟ್ಟು ಕೂಡ ಅವಳಿಗೆ ತಿನ್ನಿಸ್ದೆ. ಇಷ್ಟ ಆಯಿತು ನಮ್ಮ ಗುಂಡು ಮರಿಗೆ ಜಾಕ್ ಫ್ರೂಟ್. ನನಗೆ ಇದ್ರ ಬೀಜ ಬಂದು ಹುರ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಬೀಜ ಕೂಡ ವೇಸ್ಟ್ ಮಾಡಿದೆ, ನಾವೆಲ್ಲ ಹುರ್ಕೊಬಿಟ್ಟು ತಿಂದ್ವಿ. ಸಖತ್ ಗೋಡಂಬಿ ಥರ ಫೀಲ್ ಬರ್ತಾಯಿತ್ತು ಅದನ್ನು ತಿಂದಮೇಲೆ. ಹೀಗೆ ಮತ್ತು ಬೀಜ ಎಲ್ಲ ಇಟ್ಕೊಂಡ್ಬಿಟ್ಲು, ಎಸ್ಬಿಟ್ಟು ಇಟ್ಬಿಟ್ಟೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ವಿ. ಸಖತ್ ತಿಂದ್ಬಿಟ್ಟು ದಪ್ಪ ಆಗಿದೆ ಊರಿಗೆ ಹೋಗಿ. ಅದಕ್ಕೆ ಥ್ರೆಡ್ಮಿಲ್ ಇವಾಗ ಸ್ಟಾರ್ಟ್ ಮಾಡಿದೆ. ಈವ್ನಿಂಗ್ ಟೈಮಲ್ಲಾದರೂ 1-2 ಕಿಲೋಮೀಟರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಥ್ರೆಡ್ಮಿಲ್ ಮಾಡಿಬಿಟ್ಟು ನಮ್ಮ ಸಿಯಾಗೂ ಅಡ್ವೆಂಚರ್ ಮಾಡಿಸ್ತಾ ಇದ್ದೀವಿ. ಈ ಥರ ಮ್ಯಾಟಲ್ಲಿ ಎಲ್ಲ ಮನೆ ಥರ ಮಾಡಿ ಆ ಕಡೆ ಹೋಗೋದು, ಈ ಕಡೆ ಬರೋದು, ಆ ಥರ ಆಟ ಆಡಿಸಿ ಅವ್ರ ಪಪ್ಪ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸಿಯಾ ಜೊತೆ ಟೈಮ್ ಸ್ಪೆಂಡ್ ಕೂಡ ತುಂಬ ಮಾಡ್ತಾ ಇದ್ದೀವಿ. ಅವಳು ಕೂಡ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಕಲಿತಾ ಎಲ್ಲನೂ ಮಾಡ್ತಾ ಇದ್ವಿ. ನೋಡಿ ಯಾವ ಥರ ಫೋನಲ್ಲಿ ಮಾತಾಡ್ತಾಳೆ ಅಂತ. ನೋಡಿ ಯಾವ ಥರ ಮಾತಾಡ್ತಿದ್ದಾಳೆ ನಮ್ಮ ಗುಂಡು ಮಾರಿ ಫೋನಲ್ಲಿ. ಅವ್ರ ಅಜ್ಜಿಗೆ ಫೋನ್ ಕೊಡ್ತಾನೆ ಇರಲಿಲ್ಲ, ಬರೀ ಇವಳ ಹತ್ರನೇ ಇತ್ತು. ಅಜ್ಜಿ ಕೂಡ ಬಂದಿದ್ದಾರೆ ಬ್ಯಾಂಗ್ಳೂರ್ಗೆ ಸಿಯಾನ ಆಟ ಆಡಿಸ್ಲಿಕ್ಕೆ. ಇವತ್ತಿನ ಲಾಗ್ ಬಂದು ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಸಪೋರ್ಟ್ ಮೀ. ಬಾಯ್ ಬಾಯ್. ಮತ್ತೆ ಬರ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.